ಶ್ರೀಮತಿ ರನ್ಯಾರ ಅವರವರು 14 kg ಚಿನ್ನವನ್ನು ದುಬೈಯಿಂದ ಕಳ್ಳಸಾಗಣೆ ಮಾಡಿರೋ ಅನ್ನೋ ವಿಚಾರ ಇವತ್ತು ರಾಷ್ಟ್ರಾದ್ಯಂತ ಸುದ್ದಿಯಾಗಿದೆ. ಆದರೆ 2014ನೇ ಇಸವಿ ಅಂದರೆ 11 ವರ್ಷಗಳ ಹಿಂದೆ 9 kg ಚಿನ್ನಗಳ ಅಕ್ರಮದ ಬಗ್ಗೆ ಸಾಕಷ್ಟು ದೂರುಗಳು ಬಂದಿತ್ತು. ಅದ್ರ ಬಗ್ಗೆ ಕೂಡ ಚರ್ಚೆ ಆಗಿತ್ತು. ಆದರೆ ಆವತ್ತಿನ 9 kg ಚಿನ್ನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಆರೋಪಗಳ ವಿರುದ್ಧ ಪ್ರಕರಣ ದಾಖಲು ಮಾಡದೆ ಯಾವುದೇ ರೀತಿ ತನಿಖೆ ಮಾಡಿಲ್ಲ. ವಿಪರ್ಯಾಸ ಸಂಗತಿ ಅಂದರೆ 2014ರಲ್ಲಿ ಮೈಸೂರಿನಲ್ಲಿ ದಕ್ಷಿಣ ವಲಯದ IGP ಆಗಿದ್ದಂತಹ ರಾಮಚಂದ್ರ ರಾವ್ ಅವರೇ ತಮ್ಮ ಕೈ ಕೆಳಗಿನ ಅಧಿಕಾರಿಗಳಿಗೆ ಈ ಕಳ್ಳಸಾಗಣೆ ಬಗ್ಗೆ ಮಾಹಿತಿಯನ್ನು ನೀಡಿ ಅದನ್ನು ಪತ್ತೆ ಹಚ್ಚಿ ಪ್ರಕರಣ ದಾಖಲು ಮಾಡೋದಕ್ಕೆ ಕಾರಣಕರ್ತರಾಗಿದ್ದರು. ಮತ್ತು ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಯಬೇಕು ಅಂತೇಳಿ ಕೈ ಕೆಳಗಿನ ಅಧಿಕಾರಿಗಳಿಗೆ ಸಾಕಷ್ಟು ಸೂಚನೆಗಳನ್ನು ನೀಡಿದರು ಲಿಖಿತವಾಗಿ. ಹಾಗಿದ್ದರೂ ಕೂಡ ಅವ್ರ ಕೈ ಕೆಳಗಿನ ಅಧಿಕಾರಿಯಾಗಿದ್ದಂತಹ ಅಂದಿನ ಮೈಸೂರು SP ಅಭಿನವ ಖರೆ ಯಾವುದೇ ರೀತಿಯ ಕ್ರಮಗಳನ್ನು ತಗೊಳ್ಳದೆ ಕಳ್ಳಸಾಗಣೆದಾರರ ಪರವಾಗಿ ನಡ್ಕೊಂಡಿದ್ರು. ಸೊ ಅದಾದ ನಂತರ ಅಂದಿನ ಗೃಹ ಸಚಿವರಾದ ಜಾರ್ಜ್ ರವರ ಸೂಚನೆ ಮೇರೆಗೆ ಯಾರು ಕಳ್ಳಸಾಗಣೆಯನ್ನು ಪತ್ತೆ ಹಚ್ಚಿದ್ರು ಆ ಪೊಲೀಸರ ವಿರುದ್ಧ ಮತ್ತು ಬಾತ್ಮೀದಾರರ ವಿರುದ್ಧನೇ ಪ್ರಕರಣ ದಾಖಲು ಮಾಡಿ ಅವರ ಬಂಧಿಸಿ ಸುಮಾರು 1.25 ವರ್ಷಗಳ ಕಾಲ ಜೈಲಲ್ಲಿ ಇಟ್ಟಿದ್ರು. ಸೊ ಈ ಕಾರಣದಿಂದ ಈ ಕಳ್ಳಸಾಗಣೆಯನ್ನು ಪತ್ತೆ ಹಚ್ಚೋದಕ್ಕೆ ಯಾವುದೇ ಪೊಲೀಸ್ ಅಧಿಕಾರಿಗಳು ಮುಂದಕ್ಕೆ ಬರೋದಕ್ಕೆ ಹಿಂದೆ ಮುಂದೆ ನೋಡಿದ್ರು. ನಾನು ಈ ಬಗ್ಗೆ ಸಾಕಷ್ಟು ದೂರರ್ಜಿಗಳನ್ನು ಕೊಟ್ಟಿದ್ರು ಕೂಡ ಯಾರು ಕೂಡ ಅದ್ರ ಬಗ್ಗೆ ತನಿಖೆ ಮಾಡಿಲ್ಲ. ಅಂದಿನ CID ಅಂತ ತನಿಖೆ ಮಾಡ್ತಿದ್ದಂಥ ತನಿಖಾಧಿಕಾರಿಗೆ ಭೇಟಿ ಮಾಡಿ ನಾನು ಇದ್ರ ಬಗ್ಗೆ ಮಾತಾಡಿದಾಗ ನನಗೆ ಕಳ್ಳಸಾಗಣೆ ಬಗ್ಗೆ ಪತ್ತೆ ಮಾಡೋದಕ್ಕೆ ನನಗೆ ಸರ್ಕಾರದ ಆದೇಶ ಆಗಿಲ್ಲ, ಈ ಪೊಲೀಸರ ವಿರುದ್ಧ ಚಾರ್ಜ್ ಶೀಟ್ ಮಾಡೋಕ್ಕೆ ನನಗೆ ಆದೇಶ ಮಾಡೋದು ಸ್ಪಷ್ಟವಾಗಿ ನನಗೆ ಹೇಳಿದರು. ಅವತ್ತೊಂದು ದಿವಸ ಏನು CID DGP ಇದ್ದರು ಮತ್ತು ಮಾಮೂಲಿ DGP IGP ಅವರಿದ್ದರು, ಅವರೆಲ್ಲರೂ ಕೂಡ ಸಾಕಷ್ಟು ದೂರ ಅರ್ಜಿನ ಕೊಟ್ಟಿದ್ರು ಕೂಡ ಯಾವುದೇ ರೀತಿ ಕ್ರಮ ತಗೊಂಡಿರಲ್ಲ. ಮತ್ತು ಮಾನ್ಯ ನ್ಯಾಯಾಲಯ ಕೂಡ ಏನು ಬಸ್ಸಲ್ಲಿ 2 kg ಚಿನ್ನ ಆಯಿತು ಅಂತೇಳಿ ಕೇಳಿ ಬಂದಿದೆ, ಅದ್ರ ಬಗ್ಗೆ ತನಿಖೆ ಮಾಡಿ ಅಂತೇಳಿ ಆದೇಶ ಮಾಡಿದ್ರು ಕೂಡ ಅದ್ರ ಬಗ್ಗೆ ಕೂಡ ತನಿಖೆ ಮಾಡದೆ ಕಳ್ಳಸಾಗಣೆದಾರನ ಪತ್ತೆ ಹಚ್ಚಿದ್ರು. ಆದರೆ ಇವತ್ತು ಅದೇ ರಾಮಚಂದ್ರ ಅವರವರು ಮಲಮಗಳು ರನ್ಯಾರ ಅವರವರು ಚಿನ್ನ ಕಳ್ಳಸಾಗಣೆ ಮಾಡಿದ್ದಾರೆ ಅಂತೇಳಿ ಆರೋಪ ಕೇಳಿಬಂದಿದೆ. ಇದು ದೊಡ್ಡ ಮಟ್ಟದ ಸುದ್ದಿಯಾಗಿದೆ. ಹಾಗಾಗಿ 2014ರಲ್ಲಿ 9 kg ಚಿನ್ನಕ್ಕೆ ಸಂಬಂಧಪಟ್ಟಾಗೆ ಸರಿಯಾದ ರೀತಿ ತನಿಖೆ ಮಾಡದೆ ಸಾಕಷ್ಟು ಮನವಿ ಮಾಡಿಕೊಂಡ್ರು ಕೂಡ ಅದ್ರ ಬಗ್ಗೆ ಕ್ರಮ ತಳೆದಂಥ ಅದು ಅಂದಿನ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳಂತೇಳಿ. ಯಾಕೆ ಅಂತ ಹೇಳಿದ್ರೆ ಅವತ್ತು 7 kg ಚಿನ್ನವನ್ನು ಮಾರಾಟ ಮಾಡಿ 2 ಕೋಟಿಗಿಂತ ಹೆಚ್ಚಿನ ಹಣವನ್ನು ಬಸ್ಸಲ್ಲಿ ಇಟ್ಟಿದ್ರು ಅಂತ ಹೇಳಿದ್ರು. ಮತ್ತು 2 kg ಚಿನ್ನ ಬಸ್ಸಲ್ಲಿತ್ತು, ಅದನ್ನು ಪೊಲೀಸ್ ಠಾಣೆಯಲ್ಲಿ ಇದ್ದಂಥ ಬಸ್ನಲ್ಲಿಂದನೇ ತಗೊಂಡೋಗಿರೋ ಅಂತೇಳಿ ಸ್ಪಷ್ಟವಾಗಿ ಆರೋಪ ಇದ್ದರೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿ ತನಿಖೆಯನ್ನು ಮಾಡದೆ ನಿರ್ಲಕ್ಷ್ಯ ಮಾಡುವ ಮೂಲಕ ಕಳ್ಳಸಾಗಣೆದಾರರಿಗೆ ಪರೋಕ್ಷವಾಗಿ ಪ್ರೋತ್ಸಾಹ ನೀಡಿದರು. ಅಂತಹ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಇವತ್ತು CBIಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.